ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರದು ಕಾಫಿ ಆಯಿತಾ? ನಾನು ಇವತ್ತಿನ ವ್ಲಾಗ್ನ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ಟೈಮ್ ಬಂದು 5:30 ಆಗಿದೆ. ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗಿಂದ ಏನೇನು ಕೆಲಸ ಮಾಡಿದೆ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಎದ್ದು ನೆನ್ನೆ ನಮ್ಮ ಮಾವ ಒಂದು ಇಡೀ ಆಗೋವಷ್ಟು ಅಗಸೆಕಾಯಿ ಕಿತ್ತಿದ್ರು ಫ್ರೆಂಡ್ಸ್. ಕೆಲವರಿಗೆ ಅಗಸೆಕಾಯಿ ಏನು ಎತ್ತ ಅಂತ ಗೊತ್ತಿರಲ್ಲ. ನೋಡಿ, ಮರ ಕಾಣಿಸ್ತಿದೆಯಲ್ಲ ನೋಡಿ, ಇದರಲ್ಲೇ ಅಗಸೆಕಾಯಿ ಕಿತ್ಕೊಂಡು ಕೊಟ್ಟಿದ್ರು ಒಂದು ಇಡೀ. ಅದರಲ್ಲೇ ಅಗಸೆಕಾಯಿ ಬೇಳೆ ಹಾಕಿ ಬಸ್ಸಾರು ಮಾಡಿದ್ದೆ. ಬಸ್ಸಾರು ಮಾಡಿ ಒಂದು ಸ್ವಲ್ಪ ಪಾತ್ರೆ ಇವತ್ತು ಬೆಳಗ್ಗೆನೇ ತೊಳೆದೆ, ಸ್ವಲ್ಪ ಬೇಗನೆ ತೊಳೆದಿಕ್ಕಿ ಪಾತ್ರೆ ತೊಳೆದು ಫ್ರೆಂಡ್ಸ್ ಆ ಮನೆ ಹತ್ರ ಹೋಗಿದ್ದೆ. ಯಾಕಂದರೆ ಹಿಂದಿರುಗಿ ಮನೆ ಕೊಟ್ಟಿದ್ದು, ಅವರು ಮನೆ ಖಾಲಿ ಮಾಡ್ಕೊಂಡು ಹೋದ್ರು ಅಂತೇಳಿ ನೆನ್ನೆ ಬೀಗ ಕೊಟ್ಟು ಅಡ್ವಾನ್ಸು 5,000 ಕೊಟ್ಟಿದ್ರು. ಅದ್ರಾಗೆ 2,500 ಇಸ್ಕೊಂಡೋದ್ರು. ಇನ್ನು 2,500 ತಿಂಗಳು ಬಾಡಿಗೆ ಅಂತ ಹೇಳಿ ಹಿಡ್ಕೊಂಡಿದ್ರು. ಅದಾದಮೇಲೆ ಹೋಗಿ ನೋಡ್ತೀನಿ, ಎಲ್ಲ ಕಸರಾಗಿ ಹಂಗಂಗೆ ಐತೆ, ಗಲೀಜಾಗಿ ಹಂಗಂಗೆ ಇತ್ತು. ಆಮೇಲೆ 2 ಮನೆಯೂ, ಆ ಕಡೆ ಮನೆ ಈ ಕಡೆ ಮನೆ ಎರಡನ್ನೂ ಗುಡಿಸ್ಬಿಟ್ಟು ಬಂದು ಇಲ್ಲಿಂದ ಹೋಗ್ಬೇಕಾದ್ರೆ ಫ್ರೆಂಡ್ಸ್ ಅರ್ಧ ಕಿಲೋಮೀಟ್ರ್ ಆಗುತ್ತೆ. ನಮ್ಮ ಮನೆಯಿಂದ ಊರೊಳಗಿಂದ ನಮ್ಮ ಮನೆಗೆ. ಇಲ್ಲಿಂದ ನಡ್ಕೊಂಬಂದೆ, ಗಾಡಿ ತಗೊಂಡೋಗಲಿಲ್ಲ. ನಡ್ಕೊಂಬಂದು ಆಮೇಲೆ ಸ್ವಲ್ಪ ಸಾಕಾಗಂಗಾಗಿತ್ತು. ಸ್ವಲ್ಪ ಹೊತ್ತು ಮಲ್ಕೊಂಬಿಟ್ಟೆ. ಸುಸ್ತಾದಂಗೆ ಆಗ್ಬಿಡ್ತು. ಅದು ಬೇರೆ ನನಗೆ ಯಾಕೋ ಸ್ವಲ್ಪ ಹುಷಾರಿಲ್ವಲ್ಲ, ಹೆಲ್ತ್ ಸರಿ ಇಲ್ಲ, ಸ್ವಲ್ಪ ಹೊಟ್ಟೆ ನೋವಿತ್ತು. ಅದಕ್ಕೆ ಸ್ವಲ್ಪ ಮಲ್ಕೊಂಡು ಎದ್ದು ಆಮೇಲೆ ನಮ್ಮ ಮಾವ ನಮ್ಮ ಮನೆಯವರು ತೊಗರಿ ಸೊಪ್ಪು ತಗೊಂಬಂದಿದ್ದು ಫ್ರೆಂಡ್ಸ್. ತೊಗರಿ ಸೊಪ್ಪು ತಗೊಂಬಂದಿದ್ರೆ ಅದನ್ನು ತೊಗರಿಕಾಯಿ ಅದ್ರಾಗೆ ಒಣಗಿರೋವು ಮುರ್ಕೊ ಅಂತ ಹೇಳಿದ್ರು. ಒಂದು ಸ್ವಲ್ಪ ಸಿಕ್ಕಿದು, ಅವನ್ನ ಮುರಿದಾಕಿ ಮೇಲೆ ತಗೊಂಡೋಗಿ ಒಣಗಾಕಿ ಆಮೇಲೆ ಬಂದು ನಮ್ಮ ಮಾವನಿಗೆ ಊಟಕ್ಕೆ ಕೊಟ್ಟಾದ್ಮೇಲೆ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು, ನಾಳೆ ಹೊಸ ವರ್ಷ ಅಲ್ವಾ, ಅದಕ್ಕೆ ಸ್ವಲ್ಪ ಪಾತ್ರೆ ತೊಳೆಯೋಣ ಅಂತ ಹೇಳ್ಬಿಟ್ಟು, ನೆಲ ಒರೆಸೋಣ ಅಂತ ಹೇಳ್ಬಿಟ್ಟು, ನೆಲ ಎಲ್ಲ ಒರೆಸೋಣ ಅಂತೇಳಿ ಅಡುಗೆ ಮನೆ ರೂಮ್ಗಳೆಲ್ಲ ಕ್ಲೀನ್ ಮಾಡೋಣ ಅಂತೇಳಿ ಅಡುಗೆ ಮನೆ ರೂಮ್ಗಳೆಲ್ಲ ಒರೆಸ್ದಾದ್ಮೇಲೆ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಎಷ್ಟೊತ್ತಾಗೋಯ್ತು ಫ್ರೆಂಡ್ಸ್. ಯಾಕಂದರೆ ಅಡುಗೆ ಮನೆ ಕ್ಲೀನ್ ಮಾಡೋದೇ ಲೇಟ್ ಆಗುತ್ತೆ. ರೂಮ್ಗಳೇನು ಬೇಗ ಒರೆಸ್ಕೊಂಬಂದ್ಬಿಡ್ಬೋದು, ಅಡುಗೆ ಮನೆ ಕ್ಲೀನ್ ಮಾಡೋಕ್ಕಾಗಲ್ಲ. ಅಡುಗೆ ಮನೆಯೆಲ್ಲ ಒರೆಸಿ, ರೂಮ್ಗಳೆಲ್ಲ ಒರೆಸಿ, ನಡುಮನೆ ಒಂದು ಬಿಟ್ಟಿದ್ದೀನಿ. ಬೆಳಗ್ಗೆ ಎದ್ದು ಬೇಗ ಅಡುಗೆ ಮನೆ ನಡುಮನೆ ಒರೆಸೋಣ ಅಂತೇಳಿ ಇನ್ನೊಂದು ಸಲ ಬಿಟ್ಟಿದ್ದೀನಿ ರೂಮ್ ಹತ್ರ. ಆಮೇಲೆ ಹಿಟ್ಟಿನ ಕೋಲು, ಆಮೇಲೆ ಗ್ಯಾಸ್ನ ಒಲೆ ಅವೆಲ್ಲ ನೆನೆಹಾಕಿದ್ದೆ. ಅವೆಲ್ಲ ಬೆಳಗ್ಗೆ ಎತ್ತಿಕ್ಕಿ ನನ್ನ ಮಗಳು ದೇವ್ರ ಪೂಜೆ ಮಾಡೋ ಸಾಮಗ್ರಿ ಎಲ್ಲ ತೊಳಿತಾಯಿದ್ಲು. ಯಾಕಂದರೆ ನಾನು ತೊಳೆಯಲ್ಲ ಫ್ರೆಂಡ್ಸ್, ಅದಕ್ಕೆ ಅವಳೇ ತೊಳೆದು ದೇವ್ರ ಮನೆಯೆಲ್ಲ ಒರೆಸ್ತಾವಳೆ. ನಾನು ಇವಾಗ ಪಾತ್ರೆ ಎಲ್ಲ ತೊಳೆದು ಆಮೇಲೆ ಬಸ್ಲು ಮನೆ ಎಲ್ಲ ಕ್ಲೀನ್ ಮಾಡಿ ತೊಳೆದು ಹಂಡಿಗೆ ನೀರು ಬಿಟ್ಟು, ಎಲ್ಲ ಕ್ಲೀನ್ ಮಾಡಿ ಹಂಡಿಗೆ ನೀರು ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಇವಾಗ ಬಾಳೆ ಗಿಡಕ್ಕೆ ಸ್ವಲ್ಪ ನೀರು ಬತ್ತಿದ್ದಾವೆ ನೋಡಿ, ಅಡಿಕೆ ಗಿಡಕ್ಕೆ ಸ್ವಲ್ಪ ಹಾಕೋಣ ಅಂತೇಳಿ ಬಂದೆ. ಇವಾಗ ಹೋಗಿ ಮೇಕೆ ಎಲ್ಲ ಒಳಗೆ ಕಟ್ಟಿ, ಮೇಕೆ ಕಸ ಎಲ್ಲ ಗುಡಿಸಿ, ಟೀ ಕೊಟ್ಟು, ಸಾಂಬಾರಿದೆ, ಅಗಸೆಕಾಯಿ ಸಾಂಬಾರು ನನಗೆ ಇಡ್ಸಲ್ಲ ಫ್ರೆಂಡ್ಸ್. ಅಗಸೆಕಾಯಿ ತಿನ್ನಬೇಕಂತೆ, ಬಟ್ ಅದೇನೋ ನನಗೆ ಇಷ್ಟ ಆಗಲ್ಲ. ಒಂಥರ ಕಹಿ ಅನಿಸುತ್ತವೆ. ಚೆನ್ನಾಗಿರುತ್ತೆ, ಬಟ್ ಅದೇನೋ ನನಗಿಷ್ಟ ಆಗಲ್ಲ. ಅದಕ್ಕೆ ನಾನು ತಿನ್ನಲ್ಲ. ಬೆಳಗ್ಗೆ ಮೊಸರನ್ನ ತಿಂದೆ, ಮಧ್ಯಾಹ್ನ ಏನೂ ತಿನ್ನಲಿಲ್ಲ. ಇವಾಗ ನನಗೇನಾನ ಮಾಡ್ಕೊಬೇಕು. ಅವರಿಗೆ ಸಾಂಬಾರಿದೆ, ಅಗಸೆಕಾಯಿ ಸಾಂಬಾರು, ಅದಕ್ಕೆ ಮುದ್ದೆ ಮಾಡ್ತೀನಿ. ನನಗೇನಾನ ಮಾಡ್ಕೊಬೇಕು. ಆಮೇಲೆ ಟೀ ಇಟ್ಟು ಇವಾಗ ಮುದ್ದೆ ಮಾಡಿ ಕೊಟ್ಟು ನೈಟು ಬಾಗಿಲು ತೊಳಿಬೇಕು. ನೈಟೇ ತೊಳೆದ್ಬಿಡ್ತೀನಿ ನಾನು. ನಾಳೆ ವಾರ ಮಾಡಬೇಕು ಅಂದರೆ ನೈಟೇ ತೊಳೆದ್ಬಿಡ್ತೀನಿ. ಯಾಕಂದರೆ ಬೆಳಗ್ಗೆ ಅಡುಗೆ ಮಾಡಬೇಕಲ್ಲ, ಅದಕ್ಕೋಸ್ಕರ ನಾನು ನೈಟೇ ಬಾಗಿಲೆಲ್ಲ ತೊಳೆದು ರಂಗೋಲಿ ಬಿಟ್ಬಿಡ್ತೀನಿ. ಬೆಳಗ್ಗೆ ನನ್ನ ಮಗಳು ಸ್ನಾನ ಮಾಡಿ ದೀಪ ಹಚ್ಚಿ ಹೋಗಲಿ. ಬೆಳಗ್ಗೆನೇ ತಿರ್ಗಾ ಸಂಜೆ 5 ಗಂಟೆಗೆ, 4:30, 5 ಗಂಟೆಗೆ ಬರ್ತಾರೆ. ಆವಾಗ ಯಾಕೆ ದೀಪ ಹಚ್ಚೋದು, ಬೆಳಗ್ಗೆನೇ ಹಚ್ಚಿಸ್ಬಿಟ್ಟು ಕಳ್ಸೋಣ ಅಂತ ಹೇಳಿ ಎಲ್ಲ ಕ್ಲೀನ್ ಮಾಡಿ ಬಿಟ್ಟಿದ್ದೀನಿ. ಬೆಳಗ್ಗೆ ಇನ್ನೇನು ಇಲ್ಲ. ಬೆಳಗ್ಗೆ ಅಡುಗೆ ಮನೆ ನಡುಮನೆ ಸೀಟಿ, ಬೀಟ್ರೋಟ್ ತಂದವ್ರೆ, ಬೀಟ್ರೋಟ್ ಪಲ್ಯ ಮಾಡಿ ಅದಕ್ಕೆ ಏನಾದರೂ ಒಂದು ಸ್ವಲ್ಪ ರೊಟ್ಟಿ ಗಿಟ್ಟಿ ಹಾಕ್ಕೊಟ್ಟು
ಎಂಥ ಥರ ನೋಡಬೇಕು ಹೊಸ ವರ್ಷಕ್ಕೆ ಏನಾದರೂ ತಂದರೆ ಮಾಡಿಕ್ಬೇಕು. ಇವತ್ತಿನ ಲಾಗ್ ಇಷ್ಟೇ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವತ್ತಿನ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.